ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಇಂದು ನಂಜನಗೂಡಿನಲ್ಲಿ ಕಾಂಗ್ರೆಸ್ ವತಿಯಿಂದ ಶಾಸಕ ದರ್ಶನ್ ಧ್ರುವನಾರಾಯಣ್ ಹಾಗೂ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ನೇತೃತ್ವದಲ್ಲಿ ರಸ್ತೆ ತಡೆ ಮಾಡಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಇನ್ನು ಪ್ರತಿಭಟನೆಯಲ್ಲಿ ನಂಜನಗೂಡು, ವರುಣ ಹಾಗೂ ಹುಲ್ಲಹಳ್ಳಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಮಹಿಳೆಯರು ಸೇರಿದಂತೆ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಪಟ್ಟಣದ ಹುಲ್ಲಹಳ್ಳಿ ವೃತ್ತದಲ್ಲಿ ಜಮಾಯಿಸಿ ಮೈಸೂರು ಊಟಿ ಹೆದ್ದಾರಿಯಲ್ಲಿ ಮಾನವ ಸರಪಳಿ ನಿರ್ಮಿಸಿ ಟೈರ್ಗೆ ಬೆಂಕಿ ಹಚ್ಚಿ ರಾಜ್ಯಪಾಲರ ಭಾವಚಿತ್ರವನ್ನು ಸುಡುವ ಮೂಲಕ ರಸ್ತೆ ತಡೆ ನಡೆಸಿ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ಶಾಸಕ ದರ್ಶನ್ ಧ್ರುವನಾರಾಯಣ್ ಹಾಗೂ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಮಾತನಾಡಿ, ಇದು ಬಿಜೆಪಿಯವರ ಪಿತೂರಿ, ಬಿಜೆಪಿಯವರ ಕೈಗೊಂಬೆಯಂತೆ ವರ್ತಿಸುತ್ತಿರುವ ರಾಜ್ಯಪಾಲರು ಈ ರೀತಿಯ ನಿರ್ಧಾರ ಕೈಗೊಂಡಿದ್ದಾರೆ ಎಂದು ಘಟನೆಯನ್ನ ತೀವ್ರವಾಗಿ ಖಂಡಿಸಿದರು. ಹಿಂದೆ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ವಿರುದ್ಧವೂ ಇಂತಹುದ್ದೇ ದೂರು ನೀಡಿದಾಗ ಯಾಕೆ ಕ್ರಮ ವಹಿಸಲಿಲ್ಲ ರಾಜ್ಯಪಾಲರೇ ಎಂದು ಅವರ ವಿರುದ್ಧ ಗುಡುಗಿದರು. ಖಾಸಗಿ ವ್ಯಕ್ತಿಗಳು ನೀಡಿದ ದೂರಿನ ಮೇಲೆ ಇಂತಹ ಕ್ರಮ ತೆಗೆದುಕೊಳ್ಳಲು ಬರುವುದಿಲ್ಲ. ಇದರ ಹಾಗೂ ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟ ಮಾಡುತ್ತೇವೆ ಎಂದು ಘಟನೆಯ ಬಗ್ಗೆ ವಿವರಿಸಿದರು. ಇನ್ನು ಮೈಸೂರು ಊಟಿ ಹೆದ್ದಾರಿ ರಸ್ತೆ ತಡೆ ನಡೆಸಿದ ಪರಿಣಾಮ ಕೆಲಕಾಲ ರಸ್ತೆ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಸುಮಾರು 138 ಜನ ಶಾಸಕರನ್ನ ಆಯ್ಕೆಯನ್ನ ಮಾಡಿ ಒಂದು ಒಳ್ಳೆ ಸರ್ಕಾರವನ್ನ ರಚನೆಯನ್ನ ಮಾಡಲಿಕ್ಕೆ ನಮಗೆ ಅವಕಾಶವನ್ನ ಮಾಡಿಕೊಟ್ಟು ನಮ್ಮೆಲ್ಲರ ಧೀಮಂತ ನಾಯಕರು, ದೀನ ದಲಿತರ ಆಶಾಕಿರಣ, ಸದಾಕಾಲ ಬಡವರಿಗೆ ಚಿಂತನೆಯನ್ನ ಮಾಡಿ ಅವರ ಪರವಾಗಿ ಶಾಸನಗಳನ್ನ ರಚಿಸಿ ಅವರೊಟ್ಟಿಗೆ ಸದಾಕಾಲ ನಿಂತಹ ನಾಯಕರು, ನಮ್ಮ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರ ವಿರುದ್ಧವಾಗಿ ಸುಳ್ಳು ಆರೋಪಗಳನ್ನ ಮಾಡಿಕೊಂಡು ಇವತ್ತಿನ ದಿವಸ ಗವರ್ನರ್ನ ಉಪಯೋಗಿಸ್ಕೊಂಡು, ಗವರ್ನರ್ನ ಹುದ್ದೆಯನ್ನು ಉಪಯೋಗಿಸ್ಕೊಂಡು ಇದೇ ಕೇಂದ್ರ ಸರ್ಕಾರ, ಇದೇ ಬಿಜೆಪಿಯವರು ಸಿದ್ದರಾಮಯ್ಯ ಸಾಹೇಬರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಅನ್ನ ನೀಡಿರೋದನ್ನ ತಾವೆಲ್ಲರೂ ಕೂಡ ನೋಡಿದ್ದೀರಾ. ಇವತ್ತಿನ ದಿವಸ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆನ ಪಡ್ತೇನೆ. ನೀವು ಏನು ಸ್ಯಾಂಕ್ಷನ್ ಆರ್ಡರ್ ಅನ್ನ ತಾವು ಪಾಸ್ ಮಾಡಿದ್ದೀರಾ, ತಾವು ನೀಡಿದ್ದೀರಾ. ಈ ಒಂದು ಸ್ಯಾಂಕ್ಷನ್ ಆರ್ಡರ್ ಈ ಹಿಂದೆ ಹಲವಾರು ಬಿಜೆಪಿ ನಾಯಕರುಗಳು, ಹಲವಾರು ಜೆಡಿಎಸ್ ನಾಯಕರುಗಳ ವಿರುದ್ಧವೂ ಕೂಡ ಇದೇ ರೀತಿ ಕಂಪ್ಲೇಂಟ್ ಬಂದಾಗ ತಾವು ಸ್ಯಾಂಕ್ಷನ್ ಆರ್ಡರ್ ನೀಡಿದ್ದೀರಾ ಅನ್ನೋದನ್ನ ನಾವು ಈ ದಿವಸ ಪ್ರಶ್ನೆಯನ್ನ ಮಾಡ್ತೇವೆ. ಜೊತೆಯಾಗಿ ಈಗಾಗಲೇ ಮಲ್ಟಿಪಲ್ ಎಂಕ್ವೈರೀಸ್ ಈ ಒಂದು ಅಲಿಗೇಷನ್ ವಿರುದ್ಧ ನಡೀತಾ ಇರೋದನ್ನ ನಾವೆಲ್ಲರೂ ಕೂಡ ನೋಡಿದ್ದೀರಾ. ಇಂಡಿಪೆಂಡೆಂಟ್ ಆಗಿ ಒಂದು ಜುಡಿಷಿಯಲ್ ಎಂಕ್ವೈರಿ ಕೂಡ ಫಾರ್ಮ್ ಆಗಿರೋದನ್ನ ತಾವೆಲ್ಲರೂ ಕೂಡ ನೋಡಿದ್ದೀರಾ. ಆದರೂ ಕೂಡ ನಮ್ಮ ರಾಜ್ಯದ ರಾಜ್ಯಪಾಲರು ಏನು ಕೇಂದ್ರ ಸರ್ಕಾರ, ಏನು ಬಿಜೆಪಿ ಹೇಳ್ತಿದೆ ಅದರಂತೆ ಕೈಗೊಂಬೆಯಾಗಿ ಇವತ್ತಿನ ದಿವಸ ಕೇವಲ ನಮ್ಮ ಪಕ್ಷದ ವಿರುದ್ಧ, ನಮ್ಮ ಪಕ್ಷದ ನಾಯಕರ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರವನ್ನ ಮಾಡಿ ಇವತ್ತಿನ ದಿವಸ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಒಂದು ಆರ್ಡರ್ ಅನ್ನ ಪಾಸ್ ಮಾಡಿರೋದನ್ನ ತಾವೆಲ್ಲರೂ ಕೂಡ ನೋಡಿದ್ದೀರಾ. ಇದನ್ನ ನಮ್ಮ ಪಕ್ಷ, ನಮ್ಮ ನಾಯಕರು, ನಮ್ಮ ತಾಲೂಕಿನ ಎಲ್ಲ ಪಕ್ಷ ಬಾಂಧವರು ನಾವೆಲ್ಲರೂ ಕೂಡ ಸೇರಿ ಅತಿ ದೊಡ್ಡ ಪ್ರತಿಭಟನೆಯನ್ನು ಮಾಡಿ ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತೇವೆ ಅಂತ ತಮಗೆ ತಿಳಿಸ್ಲಿಕ್ಕೆ ನಾವು ಬಯಸ್ತೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ನಮ್ಮೆಲ್ಲರ ಮೆಚ್ಚಿನ ನಾಯಕರಾದಂತಹ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಏನು ಮಾನ್ಯ ರಾಜ್ಯಪಾಲರಾದಂತ ನವರಾಜ್ ಗೌಡ್ ಅವರು ಏನು ಪ್ರಾಸಿಕ್ಯೂಷನ್ ವಿರುದ್ಧವಾಗಿ ಏನು ನಿನ್ನೆ ಆದೇಶವನ್ನು ಮಾಡಿದರೆ, ಆ ಆದೇಶದ ವಿರುದ್ಧವಾಗಿ ಅದನ್ನ ಆದೇಶವನ್ನು ವಾಪಸ್ ಪಡಿಬೇಕು ಅನ್ನುವ ವಿಚಾರವಾಗಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಕೆಪಿಸಿಸಿ ಇರ್ಬೋದು, ಡಿಸಿಸಿಯಿಂದ ನೀಡಿರ್ತಕ್ಕಂಥ ನಿವೇಶನಕ್ಕೆ ಏನು ಬಿಜೆಪಿ ಮತ್ತು ಜೆಡಿಎಸ್ ವತಿಯಿಂದ ನಿರ್ಧಾರ ಆಗಿದೆ. ಅದರ ವಿರುದ್ಧವಾಗಿ ಅವರು ಸಿದ್ದರಾಮಯ್ಯ ಸಾಹೇಬರೇ ಆಗಲಿ, ಅವರ ಕುಟುಂಬಸ್ಥರೇ ಆಗಲಿ, ಇವರಿಗೂ ಕೂಡ ಯಾವುದೇ ರೀತಿಯಾದಂತ ಒಂದು ಬೇಡಿಕೆ ಆಗಲಿ ಅಥವಾ ಮೂಡಕ್ಕೆ ಬದಲಿ ನಿವೇಶನವನ್ನ ಕೇಳಿ ಅವ್ರ ಅರ್ಜಿ ನೀಡಿದವರು ಅಂತಲ್ಲ. ಬಿಜೆಪಿಯಲ್ಲಿರ್ತಕ್ಕಂಥ ಮೂಡ